ಸಂವಿಧಾನಕ್ಕೆ 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 ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಂವಿಧಾನದ ಪ್ರಕಾರವಾಗಿ ಜೀವನವನ್ನೇ ಮಾಡಬೇಕು. ಭಾರತದ ಪ್ರತಿಯೊಬ್ಬರ ಪ್ರಜೆಯ ಹಬ್ಬದ ದಿನ ಇವತ್ತು. ಏಕೆಂದರೆ ಬ್ರಿಟಿಷರ ಸಂಕೋಲೆಯಿಂದ ಬಿಡುಗಡೆಗೊಂಡು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ನಮ್ಮೆಲ್ಲರ ಸುದಿನ ಇವತ್ತು. ನಮ್ಮ ಯಾವ ದೇವರ ದಿಂಡುಗಳು ಕೂಡ ನಮ್ಮ ಭವಿಷ್ಯವನ್ನು ಬದಲಾಯಿಸಲಿಲ್ಲ. ಶತಮಾನಗಳು ಅನುಭವಿಸಿದಂಥ ನೋವುಗಳು ಈ ಭಾರತೀಯರಿಗೆ. ಆದರೆ ಈ ಭಾರತದ ಸಂವಿಧಾನ ಬಂದ ನಂತರ ನಮ್ಮೆಲ್ಲರ ಬದುಕುಗಳು ಹಸ್ತಾಗೋಕ್ಕೆ ಪ್ರಾರಂಭ. ಹಾಗಾಗಿ ಇವತ್ತು ಗದ್ದೆ ಉಳಿಸಿದವರು ಪ್ರಧಾನಿ ಆಗ್ತಾರೆ, ಕುರಿ ಮೇಯಿಸಿದವರು CM ಆಗ್ತಾರೆ. ಈಗೆಲ್ಲೋ ಪೌರ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಗ್ರಾಮದ ಸ್ವಚ್ಛ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ರಾಷ್ಟ್ರದ ಪ್ರಧಾನಿ ಆಗ್ತಾರೆ, ರಾಷ್ಟ್ರಪತಿ ಆಗ್ತಾರೆ. ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ಆದದ್ದು ಈ ಭಾರತದ ಸಂವಿಧಾನ. ನಮ್ಮೆಲ್ಲರ ಬದುಕು ಹಸ್ತಾಗಲಿಕ್ಕೆ ಕಾರಣ ಆಗಿರೋದು ಈ ಸಂವಿಧಾನ. ಈ ಸಂವಿಧಾನ ಸಮರ್ಪಣವಾದಂಥ ಈ ದಿನವನ್ನು ನಾವೆಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು. ಕರ್ನಾಟಕ ಬಾರ್ ಸರ್ಕಲ್ನಲ್ಲಿ ನಮ್ಮ ಸುಧಾಮ್ ಸರ್ ಮತ್ತು ಹಲವು ನಮ್ಮ ದಲಿತ ಮುಖಂಡರ ನೇತೃತ್ವದಲ್ಲಿ ಇವತ್ತು ಭಾರತದ ಸಂವಿಧಾನಕ್ಕೆ ಗೌರವ ಸಲ್ಲಿಸೋದ್ರ ಮೂಲಕ ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಬರೀ ಕೇವಲ ಈ ಒಂದು ಜನಕ್ಕೆ ಅಷ್ಟೇ ಅಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಈ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಮಾತ್ರ ಸಾರ್ಥಕವಾಗುತ್ತೆ ನಮ್ಮ ಜೀವನ ಅಂತೇಳಿ ಈ ಒಂದು ಶುಭಾಶಯಗಳನ್ನ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ತಾಳಸನ್ ಮೋಹನ್ ಮಂಡ್ಯ. ಥ್ಯಾಂಕ್ ಯು. ಭಾರತ ದೇಶದ ಸಂವಿಧಾನ ಸಮರ್ಪಣಾ ದಿನವನ್ನು ಎಲ್ಲರೂ ಸೇರಿ ಅಂಬೇಡ್ಕರ್ ಜೋಡಿ ರಸ್ತೆ, ಅಂಬೇಡ್ಕರ್ ರಸ್ತೆ, ಮಂಡ್ಯ, ಕರ್ನಾಟಕ ಎಲ್ಲರ ಸಮ್ಮುಖದಲ್ಲಿ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಪ್ರತಿಯೊಬ್ಬ ಭಾರತೀಯರ ಸ್ವಾಭಿಮಾನದ ದಿನ ಸಂವಿಧಾನ ಸಮರ್ಪಣಾ ದಿನದಂದು ಈ ಕಾರ್ಯಕ್ರಮದಲ್ಲಿ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನಿಂದ ಕರ್ನಾಟಕ ರಾಜ್ಯದಲ್ಲೇ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ಒಂದು ಸಂವಿಧಾನ ದಿನ ಕಾರ್ಯಕ್ರಮವು ಮಂಡ್ಯದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಬರುವುದರ ಮೂಲಕ ಅಂಬೇಡ್ಕರ್ ಅವರ ಭಾವಚಿತ್ರ, ಸಂವಿಧಾನದ ಪೀಠಿಕೆಯ ಭಾವಚಿತ್ರವನ್ನ ಪ್ರತಿ ಬೀದಿಗಳಲ್ಲೂ ಕೂಡ ಪ್ರದರ್ಶನ ಮಾಡುತ್ತಾ ಕಲಾ ತಂಡಗಳ ಜೊತೆ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಕುಮಾರ್ ಸರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಬೋಧಿಸಿದರು. ಹಾಗೂ ವಿಶ್ವದ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಪರಿಶ್ರಮ ಪಟ್ಟು ನಮ್ಮೆಲ್ಲರಿಗೂ ಕೂಡ ಈ ಒಂದು ಸಂವಿಧಾನವನ್ನ ಸಮರ್ಪಿಸಿದ್ದಾರೆ. ನಮ್ಮ ಹಕ್ಕುಗಳನ್ನ ನಾವು ಹೇಗೆ ಕೇಳುತ್ತೀವೋ ಹಾಗೆ ನಮ್ಮ ಕರ್ತವ್ಯಗಳನ್ನು ಕೂಡ ಪ್ರತಿಯೊಬ್ಬರು ತಪ್ಪದೆ ಪಾಲಿಸಬೇಕು. ಆಗ ಮಾತ್ರ ಬಾಬಾ ಸಾಹೇಬ್ರವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಮನವಿ ಮಾಡಿದರು.